ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಇಂಗ್ಲಿಷನ್ನ ಓದಲಿಕ್ಕೆ ಬರೋದಿಲ್ವಾ? ಇಂಗ್ಲಿಷ್ ABCD ಇಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ. ABCDನೂ ಬರೋದಿಲ್ವಾ? ನಿಮಗೆ ಇಂಗ್ಲಿಷನ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನನ ಅಳವಡಿಸ್ಕೋಬೇಕು. ಹೇಗೆ, ಯಾರು ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬ ಓದಾಡ್ತಿದ್ರಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ABCDನ ಹೇಗೆ ಓದಬೇಕು ಮತ್ತು ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಓಕೆ, ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಸೀರೀಸ್ ಬಂದು ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ. ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ. ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು, ನೀವು ಇಂಗ್ಲಿಷ್ನ ಸಿಂಪಲ್ ಆಗಿ ಕಲಿಬಹುದು. ಓಕೆ, ಸೊ ಹಾಗಾದ್ರೆ ಸ್ನೇಹಿತರೆ, ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಸೊ ಹಾಗಾದರೆ ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು. ಇದು ಸೆಕೆಂಡ್ ಪ್ಯಾರಾಗ್ರಾಫ್. Navigating the complexities. Okay, let's read. So globalization and interconnectedness. ಇಲ್ಲಿಂದ ನಾವು ಕಂಟಿನ್ಯೂ ಮಾಡಬೇಕಲ್ವಾ? ಹೌದಲ್ವಾ? Okay. So we'll start from here. ಓಕೆ, ಸೊ ಇದು ಗ್ಲೋಬಲೈಸೇಷನ್. ಯಾರಾದ್ರೂ ಒಬ್ರು ಮೈಕ್ ಆನ್ ಮಾಡ್ಕೊಳ್ಳಿ. ಪಾರ್ವತಿ ಮೈಕ್ ಆನ್ ಮಾಡ್ಕೊಳ್ಳಿ, ಇಲ್ಲ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ. ಸೊ ಗ್ಲೋಬಲೈಸೇಷನ್, ಗ್ಲೋಬಲೈಸೇಷನ್, globalization and interconnectedness. Yes, globalization and interconnectedness. Okay, in today's world societies have become intricately interconnected fostering globalization, fostering globalization in various ಇದು ರಿಯಲ್ ಅಂತ ಅನ್ಸುತ್ತೆ, ಬಟ್ ಇದನ್ನ realms ಅಂತ ಹೇಳ್ಬೇಕು. realms realm ಆಗುತ್ತೆ. realms. trade, cultural exchanges and migration.
and migration. Cultural exchanges and migration Cultural exchange and migration ಎಲ್ಲಿದೆ? Have intensified have intensified creating a diverse and interconnected global community. This interconnectedness has brought ಇಲ್ಲಿ BROUGST ಅಂತ ಹೇಳ್ತೀವಿ. brought has brought economic benefits, cultural enrichment, and opportunities for collaboration However, it has also given rise to challenges like income inequality, cultural assimilation, and the erosion of local traditions. Shanans ಅಲ್ಲ, traditions. TIONS ಬಂದಾಗ ಶನ್ಸ್ ಅಂತ ಹೇಳ್ಬೇಕು. ಟ್ರೆಡಿಷನ್ ಅಂದ್ರೆ ಸಂಪ್ರದಾಯ. ಓಕೆ. Striking a balance between globalization's benefits and preserving individual identities remains an ongoing struggle. ಓಕೆ. ಸೊ ಇದು ನಮಗೆ ಸೆಕೆಂಡ್ ಪ್ಯಾರಾಗ್ರಾಫ್. ಓಕೆನಾ? ಸೊ ಇದೊಂದು ಥರ್ಡನ್ನು ಓದ್ಬಿಡೋಣ ಸ್ವಲ್ಪ, ಆಮೇಲೆ ಥರ್ಡ್ ದೊಡ್ಡದಿದೆ ಇದು. ಓಕೆ, ನೆಕ್ಸ್ಟ್ ಮೈಕ್ ಆನ್ ಮಾಡ್ಕೊಳ್ಳಿ. ಯಾರು? ಸರಳ ಮೈಕ್ ಆನ್ ಮಾಡ್ಕೊಳ್ಳಿ. ಸರಳ ಆರ್, ಇಲ್ಲಾಂದ್ರೆ ಲಕ್ಷ್ಮಿ ಮೈಕ್ ಆನ್ ಮಾಡ್ಕೊಳ್ಳಿ. ಸರಳ. ಓಕೆ, ನೆಕ್ಸ್ಟ್ ಇಲ್ಲಿಂದ ಕಂಟಿನ್ಯೂ ಮಾಡೋಣ ನಾವು.
social dynamics. Social dynamics. Okay. So modern society. Hedi. Modern society Has witnessed. has faced best. Modern society has witnessed. Modern society has been Has witnessed. ಇಲ್ಲಿ ನೋಡ್ತಾ ಇದ್ದೀರಾ? ನೋಡ್ಬೇಕಲ್ವಾ ಇಲ್ಲಿ? ನೋಡ್ತಾ ಇದ್ದೀರಾ ತಾನೆ? Witnessed. Witness ನಾನು ಹೆಂಗ್ ಹೇಳ್ತಾ ಇದ್ದೀನಿ? Witnessed ಅಂದ್ರೆ next. Witnessed. ಓಕೆ. ಸೊ ಎಲ್ಲರೂ ಮಾಡ್ರನ್ ಅಂತ ಹೇಳ್ತಿದ್ದೀರಾ? ಡ್ರನ್. ತುಂಬಾ ಜನ ಮಾಡ್ರನ್. ಈ ಡ್ರನ್ ಇರಬಾರ್ದು, ಈ ರಾವ್ ಇರಬಾರ್ದು. ಮಾಡರ್ನ್. ಆರ್ ಇಸ್ ಸೈಲೆಂಟ್ ಅಲ್ಲಿ ಮಾಡ್ರನ್ ಅಂತ ಯಾಕೆ ಹೇಳ್ಬೇಕು? ಸೈಲೆಂಟ್ ಮಾಡಿ ಹೇಳ್ಬೋದು. ಸೊ ಮಾಡರ್ನ್. ಮಾಡರ್ನ್ ಸೊಸೈಟಿ. ಮಾಡರ್ನ್ ಅಂತ ಯಾರು ಹೇಳಲ್ಲ. ಓಕೆ. ನೌ has witnessed significant shifts. Significant. Good. Shifts in social. Significant shift in social. Shifts in social dynamics and norms. In social dynamics and norms. In social dynamics, in Norms. Not mensa. In mensa ಅನ್ನಕ್ಕೆ ENTS ಇಲ್ವಲ್ಲ? ಎಷ್ಟು ಅಕ್ಷರ ಇದೆ ಇಲ್ಲಿ? ನಾರ್ಮ್ಸ್ ಅಷ್ಟೇ. ನೀವೆಷ್ಟು ನಾರ್ಮೆಂಟ್ಸ್ ಎಕ್ಸ್ಟ್ರಾ ಹೇಳ್ತಾ ಇದ್ದೀರಾ ಯಾಕೆ? ಸೊ ಜೆಂಡರ್ ಈಕ್ವಾಲಿಟಿ. Equality ಅಲ್ಲ, equality. ಈಕ್ವಲ್ ಅಂದ್ರೆ ಸಮ. ಜೆಂಡರ್ ಈಕ್ವಾಲಿಟಿ, ಲಿಂಗ ಸಮತ್ವ. LGBTQ ಅದನ್ನ ನೀವು ಸ್ಪೆಲ್ಲಿಂಗ್ ಓದಿ. LGBTQ ಪ್ಲಸ್ ಅಂತ ಹೇಳ್ಬೇಕು. ರೈಟ್ಸ್. LGBTQ plus rights. LGBTQX ಇದು ಪ್ಲಸ್, ಇದು ಪ್ಲಸ್ ರೈಟ್ಸ್ ಅಂಡ್ ರೇಷಿಯಲ್ ಜಸ್ಟಿಸ್ and racial justice movements and racial justice more ಅನ್ನಕ್ಕಿಲ್ಲಿ ಆಗಿದೆ. movements. Racial justice movements have gained momentum. Movements have gained momentum. Momentum. Challenging traditional. Gained momentum. Challenging traditional. Gained momentum. Challenging traditional. Traditional power structure. ಸರ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ, ನೆಟ್ವರ್ಕ್ ಇಶ್ಯೂ. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಆಲ್ರೈಟ್. ನೆಕ್ಸ್ಟ್ ಯಾರು ಓದ್ತಾ ಇದ್ದೀವಿ ಈಗ? ಲಕ್ಷ್ಮೀನಾ, ಸರಳನಾ? ಸರಳ ಸರ್. ಲಕ್ಷ್ಮಿ. ಹಾಗಾದ್ರೆ ಲಕ್ಷ್ಮಿ ಆನ್ ಮಾಡ್ಕೊಳ್ಳಿ. ಓಕೆ ಸರ್. ಓಕೆ, ನಾನು ಹೆಸರು ಹೇಳ್ತೀನಿ, ಅವರು ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಓಕೆ, ಸೊ ಈಗ ಲಕ್ಷ್ಮಿ ಆನ್ ಮಾಡ್ಕೊಂಡಿದ್ದೀರಲ್ವಾ? ಹಾ. ನೆಕ್ಸ್ಟ್ ವೀರೇಶ್ ಹೇಳ್ಬೇಕಪ್ಪ. ನಾನು ಹೇಳ್ತೀನಿ, ಅವ್ರ ಹೆಸರು ಹೇಳ್ತೀನಿ. ನೆಕ್ಸ್ಟ್ ವೀರೇಶ್, ಆಮೇಲೆ
ಇದ್ರಲ್ಲಿ ಲಾಸ್ಟ್ ಟೈಮ್ ಯಾರು ಓದ್ಲಿಲ್ಲ? ಮಧು, ಸುಬ್ಬರಾಜ್. ಸುಬ್ಬರಾಜ್ ಮೈಕ್ ಆನ್ ಮಾಡ್ಕೋಬೇಕು. ಆಮೇಲೆ ಸುಬ್ಬರಾಜ್ ಮೈಕ್ ಆನ್ ಅಲ್ಲಿ ಇದೆಯಾ? ಇಲ್ಲ. ಓಕೆ. ಸೊ ಲಕ್ಷ್ಮಿ ಆದ್ಮೇಲೆ ವೀರೇಶ್ ಆದ್ಮೇಲೆ ಸುಬ್ಬರಾಜ್ ನಾನು ಹೇಳ್ತೀನಿ. ಓಕೆ.